ಅಷ್ಟೊಂದು ಕಷ್ಟ ಪಡ್ದೆ ಜಡೆ ಹಾಕು ಅಂತ ನನ್ನನ್ ಕೇಳ್ಬೋದಲ್ಲ. ಅದು ಅದು ಅಮ್ಮ ಅಲ್ವೇನಮ್ಮ? ಬಾಚಣಿಗೆ ಕೊಡು. ಪರವಾಗಿಲ್ಲ ಅಮ್ಮ. ಕೊಡಮ್ಮ. ಪುಣ್ಯ, ಈಗ ನೀನು ಬಂಗ್ಲೆಗೆ ಹೋಗ್ಬಾ. ನನಗೆ ಹೊರಗೆ ಚಿಕ್ಕ ಕೆಲ್ಸ ಇದೆ, ಅದನ್ನ ಮುಗಿಸ್ಕೊಂಡು ಸಂಜೆ ಸಿಗೋಣ. ಸರಿ ಅಮ್ಮ. ಅಮ್ಮ, ಹೋಗ್ ಬರ್ತೀನಮ್ಮ. ಆಯ್ತಮ್ಮ. ಬರ್ತೀನಿ. ಪಶುಪತಿ, ಸೇಡು ಇಟ್ಕೋಬೇಕಾಗಿರೋದ್ ನಾನು. ಮಾಯ ಮಾಡಿ ನನ್ನನ್ನು ಅಂತ್ಯ ಮಾಡಬೇಕು ಅಂತ ನೋಡ್ತೀಯಾ? ಪುಣ್ಯ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ. ಆ ತಾಯಿ ಮಗಳು ನನಗೆ ತಾಯಿ ಸಮಾನ. ಅವಳು ಬಂದಿರೋ ಪುಣ್ಯ ಕಾರ್ಯ ನೆರವೇರೋ ಹಾಗೆ ಮಾಡ್ತೀನಿ. ಅನಿರುದ್ಧ್ಗೆ ನೆನಪಿನ ಶಕ್ತಿ ಬರೋ ಹಾಗೆ ಮಾಡ್ತೀನಿ. ನಿನ್ನ ಅಂತ್ಯ ಮಾಡ್ತೀನಿ ಪಶುಪತಿ. ಅಮ್ಮ, ಪುಣ್ಯ ಪುಣ್ಯ, ಬಂದ್ಯಾ? ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಪುಣ್ಯ, ರಾತ್ರಿ ನಿನ್ನನ್ನು ಕಳಿಸಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲಮ್ಮ. ಆದ್ರೆ ನಾನೇನ್ ಮಾಡ್ಲಿ? ರಾತ್ರಿ ಸತ್ತಿರ್ತಾಳೆ ಅಂತ ಅಂದ್ಕೊಂಡ್ರೆ ಮತ್ತೆ ಬಂದಿದ್ದಾಳೆ. ಆ ಪಶುಪತಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದ, ಮತ್ತೆ ಹೇಗ್ ಬದುಕ್ ಬಂದ್ಲು? ಅದೆಲ್ಲ ಸರಿ, ರಾತ್ರಿ ಎಲ್ಲ ನೀನ್ ಎಲ್ಲಿದ್ದೆ? ದೇವಕಮ್ಮನ್ ಮನೇಲಿದ್ದೆ ಅಮ್ಮ. ಈ ಊರ್ನಲ್ಲೇ ಅವ್ರಿಗೆ ಗೊತ್ತಿರೋರ್ದು ಒಬ್ರು ಮನೆ ಇದೆಯಂತೆ, ಅವ್ರೂ ಅಲ್ಲೇ ಉಳ್ಕೊಂಡಿರೋದು. ನನ್ನೂ ಕೂಡ ಅವ್ರ ಜೊತೆನೆ ಉಳ್ಕೊಳಕ್ ಹೇಳಿದ್ರಮ್ಮ. ವೈದ್ಯ ಪೂರ್ತಿ ಆಗ್ಬೇಕು, ನಿಮ್ಮ ಮಗ ಪೂರ್ತಿಯಾಗಿ ಗುಣ ಆಗ್ಬೇಕು. ಎಲ್ಲಿಗೆ ಹೋದ್ರೂ ಬೆಳಗ್ಗೆ ಹೊತ್ತು ಬಂದು ಕೆಲಸ ಮಾಡ್ಬೋದು ಅಂತ ಭದ್ರಾವತಿ ಅಮ್ಮನವ್ರು ಹೇಳಿದ್ರಲ್ಲ, ಅದಕ್ಕೆ ಬಂದೆ ಅಮ್ಮ. ಹೋಗ್ಲಿ ಬಿಡಮ್ಮ, ನನ್ಗೆ ನಿಂದೇ ಚಿಂತೆ ಆಗಿತ್ತಮ್ಮ. ನಿನ್ನ ನೋಡಿದ್ಮೇಲೆ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ಒಳ್ಳೇದ್ ಮಾಡೋರ್ಗೆ ದೇವ್ರು ಯಾವತ್ತೂ ಸಹಾಯ ಮಾಡ್ತಾನೆ. ಮೊದ್ಲು ಹೊರಗೆ, ಆಮೇಲೆ ಮೇಲ್ ಕಳಿಸ್ಬೇಕು ಅಂದ್ಕೊಂಡಿದ್ದೆ. ಈ ಥರ ಮತ್ತೆ ಬರ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸಾಯಿಸೋಕೆ ಅಂತ ಹೋಗಿದ್ದ ಹುಡುಗರು ಸುಳುವೂ ಇಲ್ಲ. ನಿಜವಾಗ್ಲೂ ಏನ್ ನಡೀತು ಅಂತ ಪಶುಪತಿನ ಕೇಳಿ ತಿಳ್ಕೋಬೇಕು. ಪುಣ್ಯ, ಅಡ್ಗೆ ಮನೇಲಿ ಸ್ವಲ್ಪ ಕೆಲಸ ಇದೆ, ಬಾಮ್ಮ. ಬಾಮ್ಮ.
ಅಯ್ಯೋ ಪರ್ಣಿಕಾ ಪರ್ಣಿಕಾ ಏನಾಯ್ತಮ್ಮ? ಏನಾಯ್ತೆ? ಬಿದ್ರದಲ್ಲ ಏನೇ? ಅಯ್ಯೋ ಕಾಫಿ ಮಾಡ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಕಾಫಿಲಿ ಇದನ್ನೆಲ್ಲ ಹಾಕಿದ್ಯಾ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನ್ ಭಾವನ್ನು ನಮ್ಮನ್ನು ಸಾಯಿಸ್ಬೇಕು ಅಂತಿದ್ಯಾ? ಅಮ್ಮಮ್ಮ, ನೋವು ನೋವು ಅಂತ ಅವಳು ಅಳ್ತಾ ಇದ್ರೆ ನೀನೇ ನಮ್ಮ ಬೈತಾ ಇದ್ಯಾ? ಬೈದೆ ಇನ್ನೇನ್ ಮಾಡ್ಲಿ? ಏನೇ ಅವಳು ನೋವು ನೋವು ಅಂತ ಬಡ್ಕೋತಾ ಇದ್ರೆ ನಿಂಗೆ ನಗು ಬರ್ತಾ ಇದ್ಯಾ? ಅದ್ ಹಾಗಲ್ಲ ಅಮ್ಮ. ಮುಚ್ಚು ಬಾಯ್. ನನ್ನ ಮಗು ಕಷ್ಟ ನಿನ್ಗೆ ನಗು ಬರ್ಸ್ತಿದ್ಯಾ? ಒಲ್ಲದ್ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ಹಾಗೆ ಅವಳದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಭದ್ರಾ. ಮತ್ತೆ ಅವಳು ಆ ರೀತಿ ನಗ್ತಾ ಇದ್ರೆ? ಅಭ್ಯಾಸ ಇಲ್ಲ ಅಂದ್ಮೇಲೆ ಅಡ್ಗೆ ಮನೆಗೆ ಯಾಕೆ ಬರ್ಬೇಕಿತ್ತಮ್ಮ? ಬರ್ತಾಳೆ. ಅವಳು ಈ ಮನೇಲಿ ಎಲ್ಲಿ ಬೇಕಾದ್ರೂ ಬರ್ತಾಳೆ. 2 ದಿನ ಈ ಮನೇಲಿ ಊಟ ಮಾಡಿ ತುಂಬಾನೇ ದುರಂಕಾರ ಬಂದಿರೋ ಹಾಗಿದೆ ನಿನಗೆ. ಅದಕ್ಕೆ ನಾನ್ ಬೇಡ ಅಂತ ಹೇಳಿದ್ರು ನನ್ ಮಾತೆ ಕೇಳಿಲ್ಲ ನೀನು. ಹಾ, ದೊಡ್ಡದಾಗ ನೀನೇನೋ ಬಂದು ಇವಳಿಗೆ ಸಹಾಯ ಮಾಡಿರೋ ತರ ಮಾತಾಡ್ತಿದ್ಯಾ. ಎಲ್ಲ ಪರ್ಣಿಕಾದೆ ತಪ್ಪು ಅಂತ ಯಾಕಮ್ಮ ಹೇಳ್ತಿದ್ಯಾ? ತಾಯಿ ನೀನು ಅಷ್ಟು ಪ್ರೀತಿ ಇದ್ದಿದ್ರೆ ನೀನೇ ಸಹಾಯ ಮಾಡ್ಬೇಕಿತ್ತು. ಅಮ್ಮ, ಈಗ ಅದೆಲ್ಲ ಯಾಕಮ್ಮ? ಮೊದ್ಲು ಅವ್ರ ನೋವು ಕಡಿಮೆ ಆಗೋದಕ್ಕೆ ಏನಾದ್ರೂ ಮಾಡಿ. ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಈಗ ಈ ವಾದ ಎಲ್ಲ ಯಾಕಮ್ಮ? ಕಾಲ್ ತುಂಬಾ ಉರಿತಿದ್ಯಮ್ಮ. ಅಯ್ಯೋ ಕಂದ, ಬಾ ಅಮ್ಮ, ನಿಂಗೆ ಔಷಧಿ ಹಚ್ತೀನಿ ಬಾ. ಮುಲಾಮ್ ಹಚ್ಚು, ಸರಿ ಹೋಗುತ್ತೆ. ನೀವ್ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಅಮ್ಮ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನೀನ್ ಮಾಡೋದ್ ಬೇಕಾಗಿಲ್ಲ. ನೋವು ಅಂತಿದ್ಯಲ್ಲ. ಅದೆಲ್ಲ ನಿಂಗೆ ಬೇಡ, ಹೋಗ ಆಚೆಗೆ. ನೀನ್ ನಡಿ ಪುಣ್ಯ. ಅವಳ ಮೊದ್ಲೇ ಕೋತಿ ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾಳೆ. ನಡಿ ನಡಿ ಅಮ್ಮ. ಅಮ್ಮ, ಸ್ವಲ್ಪ ತಡ್ಕೊಳೆ. ನಿಧಾನಕ್ಕೆ ಹಚ್ಚಮ್ಮ. ನಾನಿನ್ನು ಹಚ್ಚೇ ಇಲ್ಲಮ್ಮ. ಸಮಾಧಾನ ಮಾಡ್ಕೊಮ್ಮ, ಕಡಿಮೆ ಆಗತ್ತೆ. ಇರೇ. ಬೇಡ ಅಂದ್ರೆ ಕೇಳಿದ್ಯಾ? ಇವಾಗ ನೋಡು, ಅಳ್ಬೇಡ. ಭಾವ, ಅಮ್ಮ, ಭಾವ ಬಂದ್ರು. ಭಾವ, ಏನೇ, ಏನಾಯ್ತು? ಬಾ ಭಾವ, ಕೂತ್ಕೋ ಕೂತ್ಕೋ ಭಾವ, ಕೂತ್ಕೋ. ಏನಿದು, ಇವಳು ಹೊಸದಾಗಿ ನನ್ ಮನೇಲೆ ನನಗೆ ಮರ್ಯಾದೆ ಕೊಡ್ತಾ ಇದ್ದಾಳೆ. ಇವತ್ತೇನೋ ಗೊತ್ತಿಲ್ವೋ, ಏನೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ಹೌದಾ? ಇನ್ನು ಏನೇನ್ ಮಾಡಿದಾಳೆ ಅವಳು? ನೀವೇನ್ ಅದನ್ನ ಅಷ್ಟೊಂದು ಬಿಡಿಸಿ ಹೇಳೋದು ಬೇಡ. ಭಾವ, 1 ನಿಮಿಷ ಇರು, ಎಲ್ಲಾನು ನಿನಗೆ ಅರ್ಥ ಆಗುತ್ತೆ. ನೀವ್ಯಾರು ಭಾವಂಗೆ ಏನು ಹೇಳೋದು ಬೇಡ. ಬೆಳಿಗ್ಗೆ ಏನೋ ಕುಣ್ಕೊಂಡು ಹೋದ್ಲು, ಈಗ ನೋಡಿದ್ರೆ ಕುಂಟ್ಕೊಂಡು ಹೋಗ್ತಿದ್ದಾಳೆ. ಪುಣ್ಯ, ಪುಣ್ಯ, ಬರ್ತಿದ್ದೀನಮ್ಮ. ಏನಮ್ಮ? ಈ ಜ್ಯೂಸ್ ತಗೊಂಡೋಗಿ ಅನಿರುದ್ಧ ಕೊಡು. ಹೋಗ್ಕೊಡು. ಭಾವ, ಇಲ್ ನೋಡು ಏನ್ ತಂದಿದ್ದೀನಿ ಅಂತ. ಕಾಫಿ ತಗೋ ಭಾವ. ಅಲ್ಲ, ನಿನಗ್ ಬುದ್ಧಿ ಇದ್ಯಾ? ಅಯ್ಯೋ, ಅದ್ಯಾಕೋ ಹಾಗೆ ಹೇಳ್ತಿದ್ಯಾ? ಕಾಲ್ ಗೇಟ್ ಮಾಡ್ಕೊಂಡು ಪ್ರೀತಿಯಿಂದ ಕಾಫಿ ಮಾಡಿದಾಳೆ. ಬೇಡ ಅಂತೀಯಲ್ಲೋ, ಕುಡಿಯೋ. ಅವಳು ಕಾಲ್ ಏಟ್ ಮಾಡ್ಕೊಂಡು ತಗೊಂಬಂದ್ಲೋ, ಕೈ ಏಟ್ ಮಾಡ್ಕೊಂಡು ತಗೊಂಬಂದ್ಲೋ, ಅವೆಲ್ಲ ನನಗ್ ಬೇಕಾಗಿಲ್ಲ. ಅದ್ಯಾಕ್ ಭಾವ, ಕಾಫಿ ತಗೋ ಅಂದ್ರೆ ಬುದ್ಧಿ ಇದ್ಯಾ ಅಂತ ಕೇಳ್ತಿದ್ಯಲ್ಲ. ಅವಳಷ್ಟು ಪ್ರೀತಿನ ತಂದ್ಕೊಟ್ರೆ ಯಾಕೋ ಬೇಡ ಅಂತಿದ್ಯಾ? ಏನತ್ತೆ ನೀವುನಾ? ಜಾಗಿಂಗ್ ಮುಗಿಸ್ಕೊಂಡ್ ಬಂದಿದ್ದೀನಿ, ಯಾರಾದ್ರೂ ಕಾಫಿ ಕುಡಿತಾರಾ? ಜ್ಯೂಸ್ ತಗೋ. ಥ್ಯಾಂಕ್ ಯು. ಅದೇನಿದ್ರು ನಿಮ್ಮ ಅಮ್ಮಂಗೆ ಹೇಳ್ಕೊಳ್ಳಿ, ಅವರೇ ಕೊಡಕ್ ಹೇಳಿದ್ದು. ಪರವಾಗಿಲ್ಲ. ಭಾವ, ಆ ಜ್ಯೂಸ್ ಕುಡಿಬೇಡ. ಯಾಕೆ? ಈ ಜ್ಯೂಸ್ ಬಿಟ್ಟು ನೀನ್ ತಂದಿರೋ ಕಾಫಿ ಕುಡಿಬೇಕಾ? ಹೋಗ್ಲಿ ಬಿಡು, ಇದೊಂದ್ಸಲ ಅಲ್ವಾ, ಇಲ್ಲ ಅಂದ್ರೆ ಅವಳ ಮನ್ಸಿಗೆ ತುಂಬಾ ನೋವಾಗತ್ತೆ. ತಪ್ಪು ಅಂತ ಗೊತ್ತಾದ್ಮೇಲೆ ಒಂದ್ಸಲ ಕುಡಿದ್ರೆ ಏನು, ದಿನ ಕುಡಿದ್ರೆ ಏನು? ಅವಳಿಗೆ ಫೀಲ್ ಆಗುತ್ತೆ ಅಂತ ನನ್ನ ಹೆಲ್ತ್ ನಾನು ಹಾಳು ಮಾಡ್ಕೋಬೇಕಾ?
ಭಾವ ಜಾಗಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಕಾಫಿ ಕುಡಿಯಲ್ಲ ಅಂತ ನಿಮಗ್ ಗೊತ್ತಿತ್ತಲ್ವಾ ಅತ್ತೆ? ನಾನ್ ಕಾಫಿ ಮಾಡೋವಾಗ ನೀವು ನನಗ್ ಹೇಳ್ಬೋದಿತ್ತಲ್ವಾ? ಕುಡಿತಾನೇನೋ ಅಂತ ಅನ್ಕೊಂಡೆಮ್ಮ. ಅಂದ್ಕೊಂಡ್ಮೇಲೆ ಜ್ಯೂಸ್ ಯಾಕೆ ಮಾಡಿದ್ರಿ ನೀವು? ಜ್ಯೂಸ್ ಮಾಡು ಅಂತ ನಮಗೆ ಹೇಳ್ಬೋದಾಗಿತ್ತಲ್ಲ. ಜ್ಯೂಸ್ ಇಲ್ಲ ಅಂದಿದ್ರು ನಾನೇನು ಕಾಫಿ ಕುಡಿತಿರ್ಲಿಲ್ಲ. ನನ್ನ ಮಗಳನ್ನ ಅವಮಾನ ಮಾಡ್ಬೇಕು ಅಂತಾನೆ ನೀವ್ ಹೀಗ್ ಮಾಡಿದ್ರಲ್ಲ. ನೀನ್ ಸುಮ್ನೆ ಏನೇನೋ ಅನ್ಕೊಂಡ್ ಮಾತಾಡ್ಬೇಡ ಭದ್ರ. ಅವಳು ಈ ಮನೆಯಲ್ಲೇ ಹುಟ್ಟಿ ಬೆಳ್ದೋಳು. ಅವಳನ್ನ ಅವಮಾನಿಸ್ಬೇಕು ಅಂತ ನಾನ್ ಯಾಕೆ ಯೋಚಿಸ್ತೀನಿ? ಅವಳನ್ನ ಅವಮಾನಿಸಿದ್ರೆ ನನಗೂ ಅವಮಾನನೇ ಅಲ್ವಾ? ಏನಾದ್ರೂ ಆಗ್ಲಿ ಭಾವ, ಅವಳು ಕೊಟ್ಟಿರೋ ಜ್ಯೂಸ್ನ ಮಾತ್ರ ನೀನ್ ಕುಡಿಬಾರ್ದು. ಆ ಜ್ಯೂಸ್ನ ಅಮ್ಮ ಮಾಡಿರೋದು, ಅದನ್ನ ಮಾತ್ರ ಮರಿಬೇಡ ನೀನು. ಹೌದು, ಪುಣ್ಯ ತಂದಿರೋ ಜ್ಯೂಸ್ ಕುಡಿದ್ರೆ ನಿನಗೇನು? ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬೇಡ ಅನ್ನೋದಕ್ಕೆ ನೀನ್ ಯಾರೇ? ಭಾವ, ನನ್ ಯಾಕ ಮಾತಾಡ್ದೆ? ನಾವೇನಾದ್ರೂ ಸಾಧಿಸ್ಬೇಕು ಅಂತಿದ್ರೆ ಕೋಪ ಮಾಡ್ಕೋಬಾರ್ದು, ಅದನ್ನ ಯಾರ ಮುಂದೆ ತೋರಿಸ್ಕೊಳ್ಳಬಾರ್ದು. ಮನಸ್ಸಲ್ಲೇ ಇಟ್ಕೋಬೇಕು. ಮೃದುವಾಗಿ ಮಾತಾಡಿ ಅದನ್ನ ವಶಪಡಿಸ್ಕೋಬೇಕು. ನೀನು ಕೋಪದಲ್ಲಿ ಮಾತಾಡಿದ್ರೆ ಆಮೇಲೆ ಅವನು ಪೌರುಷ ತೋರಿಸ್ತಾನೆ. ಅರ್ಥ ಮಾಡ್ಕೋ ಪರ್ಣಿಕಾ, ಇದನ್ನ ಪಾಠ ಅಂತ ಅಂದ್ಕೊಂಡು ಮುಂದೆ ನೀನು ಗೆಲ್ಲೇಬೇಕು. ಯಾಕೋ ನಿಲ್ಸ್ಬಿಟ್ಟೆ? ಮುಗ್ಸು. ಆಗೋಯ್ತು ಅಪ್ಪ. ಯೋಗ ಆರೋಗ್ಯಕ್ಕೆ ಒಳ್ಳೇದು, ಧ್ಯಾನ ಮಾಡಿದ್ರೆ ಇನ್ನೂ ಒಳ್ಳೇದು. ಮಾಡ್ತೀನಪ್ಪ. ಹಾಗಾದ್ರೆ ಪ್ರಶಾಂತವಾಗಿದೆಯಾ? ಹೌದಪ್ಪ. ಅನಿರೋಧ್, ನಿಂಗೊಂದು ವಿಷಯ ಕೇಳ್ತೀನಿ, ನಿಜ ಹೇಳಬೇಕು. ಖಂಡಿತ ಹೇಳ್ತೀನಿ ಅಪ್ಪ. ಆ ನಾಗಮಣಿ ಎಲ್ಲಿ ಬಚ್ಚಿಟ್ಟಿದೀಯಾ? ನೀವೀ ಪ್ರಶ್ನೆನ ತುಂಬ ಸಲ ಕೇಳಿದ್ದೀರಾ. ಆವಾಗ ಹೇಳಿರೋ ಉತ್ತರನ್ನೇ ಇವಾಗಲೂ ಹೇಳ್ತಾ ಇದ್ದೀನಿ. ನಾಗಮಣಿ ಬಗ್ಗೆ ನನಗೇನು ಗೊತ್ತಿಲ್ಲ ಅಪ್ಪ. ನನ್ನ ಹತ್ರನೂ ಅದೇ ಮಾತು ಹೇಳ್ದ. ಅವ್ರ ಅಪ್ಪನ ಹತ್ರನೂ ಅದೇ ಹೇಳ್ತಾ ಇದ್ದಾನೆ. ಅವನಿಗೆ ನಿಜವಾಗ್ಲೂ ನೆನಪಿಲ್ವಾ ಅಥವಾ ನಾಟಕ ಆಡ್ತಿದ್ದಾನಾ? ನಿನಗೆ ನಿಜವಾಗ್ಲೂ ನಾಗಮಣಿ ಬಗ್ಗೆ ಗೊತ್ತಿಲ್ವಾ ಅಥವಾ ಮರ್ತು ಹೋಗಿದೆಯಾ? ಅಪ್ಪ, ನಿಜವಾಗ್ಲೂ ಏನೂ ನೆನಪಿಲ್ಲ ಅಪ್ಪ. ಇವು ನಿನ್ನ ಸಂಪೂರ್ಣವಾಗಿ ಸಾಧಾರಣ ಸ್ಥಿತಿಗೆ ಬಂದಂಗಿಲ್ಲ. ಚುಚ್ಚಿ ಚುಚ್ಚಿ ಕೇಳಿದ್ರೆ ಮತ್ತೆ ಸಂಪೂರ್ಣವಾಗಿ ಎಲ್ಲ ಮರ್ತೋಗೋ ಥರ ಇದ್ದಾನೆ. ಸ್ವಲ್ಪ ನಿಧಾನಕ್ಕೆಲ್ಲ ಕೇಳಿ ತಿಳ್ಕೊಂಡ್ರೆ ಒಳ್ಳೇದು. ಸರಿ, ನೆನಪಾದ್ಮೇಲೆ ಹೇಳು. ಸರಿ ಅಪ್ಪ. ಏನಿವತ್ತು ಬಾಗ್ಲ ಹತ್ರ ನಿಂತ್ಕೊಂಡು ಕದ್ದು ನೋಡ್ತಾ ಇದ್ದೆ? ಏನ್ ಬೇಕು ನಿನಗೆ? ಓಹೋ, ನಾನಿದ್ದೀನಿ ಅಂತ ಗೊತ್ತಾಗಿ ಅವರಪ್ಪನ ಹತ್ರ ಸುಳ್ಳು ಹೇಳಿದ್ದಾನೆ. ಏನ್ ಬೇಕು ಹೇಳು. ಸ್ವಲ್ಪ ದೂರ ನಿಂತ್ಕೋ.
ಭಾವ ಭಾವ ಅಮ್ಮ ಭಾವ ಭಾವ ಅತ್ತೆ ಇವಾಗ ಏನ್ ಮಾಡ್ಲಿ? ಮಾವಯ್ಯ ಹೇ, ಎಲ್ಲಿಗೆ? ಬಾಗಿಲು ತೆಗೀತು ಇಲ್ವೋ? ಕೆಳಗು ಕೆಳಗು ಬೇಗ ಹೋಗು. ನನ್ನಿಂದ ಆಗಲ್ಲ. ಪ್ಲೀಸ್ ಹೋಗು ಹೋಗು, ಕಾಲಿಗೆ ಬೀಳ್ತೀನಿ, ಬೇಗ ಹೋಗು. ಭಾವ ಅಯ್ಯೋ ಅಯ್ಯೋ, ಇಲ್ಲಿರು. ಅಮ್ಮ ಅಮ್ಮ ಭಾವ ಬಾಗಿಲು ತೆಗೀತು ಇಲ್ವೋ? ಇವಳು ಏನಾದ್ರೂ ಬಂದ್ರೆ ಫಸ್ಟ್ ಕರ್ಟನ್ನೇ ನೋಡ್ತಾಳೆ. ಬಾ ಏ, ಬಾ 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 ಬಾ. ಅತ್ತೆ ಮಾವಯ್ಯ ಅಮ್ಮಮ್ಮ ಎಲ್ಲರೂ ಬನ್ನಿ. ಏನ್ ಮಾಡ್ತಿದ್ಯಾ? ಕಟ್ಟು ಇದನ್ನ ಬೇಗ ಬೇಗ ಕಟ್ಟು, ಪ್ಲೀಸ್ ಪ್ಲೀಸ್. ಬೇಗ ಎರಡನ್ನೂ ಕಟ್ಟು. ಹಾ ಭಾವ ಬಾಗಿಲು ತೆಗಿ. ಅಯ್ಯೋ, ಬೇಗ ಕಟ್ಟು. ಗಟ್ಟಿ ಹಿಡ್ಕೋ. ಭಾವ ಬಾಗಿಲು ತೆಗಿ. ಏಯ್, ಯಾಕೆ ಕಿರ್ಚ್ಕೋತಾ ಇದೆಯಾ? ಆ ಪುಣ್ಯ ಭಾವನ್ ರೂಮಲ್ಲಿ ಇದ್ದಾಳಮ್ಮ. ಪರ್ಣಿಕಾ, ನಿಜ ಮಾವಯ್ಯ, ನನ್ ಕಣ್ಣಾರೆ ನೋಡಿದೀನಿ, ನನ್ ಮೇಲೆ ಆಣೆ. ಬಿಡು ಬಿಡು, ಬೇಗ. ಇದನ್ನು ತಗೊಂಡು ಬೇಗ ಹೋಗು. ಸರಿ. ಗೋ ಗೋ. ಅನಿರೋಧ್, ಅನಿರೋಧ್, ಬಾಗಿಲು ತೆಗಿ. ಏನಾಯ್ತು? ಯಾಕೆ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ರೂಮಿಗೆ ಬಂದ್ರಿ? ಮತ್ತೆ ಏನಾದ್ರೂ ಹಾವು ಬಂತಾ? ಹಾವಲ್ಲ, ಪುಣ್ಯ ಬಂದಿದ್ದಾಳೆ. ಸುಮ್ನಿರು ಪರ್ಣಿಕಾ. ಪುಣ್ಯ ನನ್ನ ರೂಮಿಗೆ ಬರೋದು ಅಂದ್ರೆ ಏನರ್ಥ? ಅವಳು ನಿನ್ ರೂಮಿಗೆ ಬರೋದನ್ನ ನಾನ್ ನೋಡಿದೀನಿ. ಬಂದಿದ್ರೆ ಇಲ್ಲೇ ಇರ್ಬೇಕಲ್ವಾ? ಎಲ್ಲಿದ್ದಾಳೆ? ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ಬೇಕಣ್ಣ. ಬಚ್ಚಿಟ್ಕೊಂಡಿದ್ರೆ ಹುಡುಕಿ ಎಳೆದು ಹೊರಗಡೆ ಕರ್ಕೊಂಡ್ ಬಾ. ಎಲ್ಲೂ ಕಾಣಿಸ್ತಾ ಇಲ್ಲ, ಓಡ್ ಹೋಗಿರ್ಬೇಕವಳು. ಓಡ್ ಹೋಗೋದಿಕ್ಕೆ ದಾರಿ ಇರ್ಬೇಕಲ್ಲ. ಈ ರೂಮ್ಗೆ ಬೇರೆ ಯಾವುದೇ ದಾರಿ ಇಲ್ಲ.